ಹಾಯ್, ಸರಿಯಾಗಿ ನೋಡಿ. ಅಲ್ಲೊಂದು ಆಲ್ಟೋ ಕಾರ್ ಹೋಗ್ತಾ ಉಂಟು ನೋಡಿ. ಓವರ್ಟೇಕ್ ಮಾಡಿತು, ಅಲ್ಲಿಂದಲೇ ಸಡನ್ ಆಗಿ ಲೆಫ್ಟಿಗೆ ಇಂಡಿಕೇಟರ್ ಹಾಕಿ ಟರ್ನ್ ಮಾಡಿತ್ತು. ಪಾಪ ಅಲ್ಲಿದ್ದ ಹಿಂದೆ ಇದ್ದ ಬೈಕ್ನವನು ಏನು ಮಾಡಬೇಕು ನೋಡಿ, ಒಂದು ಸ್ಲೋ ಮೋಷನ್ ಆಗಿ ತೋರಿಸ್ತಾ ಇದ್ದಾನೆ. ಬೈಕ್ ಮುಂದ್ಗಡೆ ಹೋಗ್ತಾ ಉಂಟು, ಆಲ್ಟೋ ಕಾರ್ ಹೋಗ್ತಾ ಇದೆ. ಸಡನ್ ಆಗಿ ಓವರ್ಟೇಕ್ ಮಾಡಿತ್ತು, ಅಲ್ಲಿಂದಲೇ ಲೆಫ್ಟಿಗೆ ಇಂಡಿಕೇಟರ್ ಮಾಡಿ ಅಲ್ಲಿಂದಲೇ ಟರ್ನ್ ಮಾಡಿತ್ತು. ಪಾಪ ಬೈಕ್ ಅವನ ಹೆವಿ ಸ್ಪೀಡಲ್ಲಿ ಏನಾದ್ರು ಇದ್ರೆ ಗಾಡಿ ಆಲ್ಟೋ ಕಾರ್ಗೆ ಗುದ್ದಬೇಕಾಗಿ ಬರುತ್ತೆ. ಅಂದರೆ ನೋಡಿ, ಅಲ್ಲಿ ನೋಡಿ ಕ್ಲಿಯರ್ ಆಗಿದೆ. ಸೀದಾ ಹೋಗ್ಬಿಟ್ಟು ಟರ್ನ್ ಮಾಡಿಬಿಟ್ರು. ಇದೇ ಥರ ಕೆಲವೊಂದು ಸನ್ನಿವೇಶ ಬೇರೆ ರೀತಿಯಲ್ಲೂ ಬರುತ್ತೆ. ಅಂದರೆ ಕೆಲವೊಮ್ಮೆ KSRTC ಬಸ್ಸುಗಳು ಅಥವಾ ಬೇರೆ ಇನ್ನಿತರ ಬಸ್ಸುಗಳು ಕೂಡ ಹಾಗೆ ಸೀದಾ ಬರ್ತಾರೆ. ಅವರ ಸ್ಟಾಪ್ ಬಂದಾಗ ಓವರ್ಟೇಕ್ ಮಾಡಿ ಅಲ್ಲೇ ನಿಲ್ಲಿಸಿ ಬಿಡ್ತಾರೆ. ನಾವು ಹಿಂದೆ ಇದ್ದವರು ಅವ್ರಿಗೆ ಕುದ್ಬೇಕಾ ಅಲ್ಲ ಬ್ರೇಕ್ ಹಿಡಿಬೇಕಾ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತೇವೆ. ನಿಮಗೂ ಈ ಥರ ಆಗಿರ್ಬೋದಲ್ಲ. ಯಾವಾಗಲೂ ನಾವು ಗಾಡಿಯನ್ನು ಡ್ರೈವ್ ಮಾಡುವಾಗ ಮೊದಲು ಈಗ ನಮಗೆ ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಂತ ನೋಡಬೇಕು. ಆಮೇಲೆ ಒಂದು 100 ಮೀಟರ್ಗಿಂತ ಮುಂಚೆ ಆದರೂ ನಾವು ಲೆಫ್ಟಿಗೆ ಹೋಗಬೇಕು. ನಾವು ಸಡನ್ನಾಗಿ ಓವರ್ಟೇಕ್ ಮಾಡಿ ಅಲ್ಲಿಂದಲೇ ಲೆಫ್ಟಿಗೆ ಟರ್ನ್ ಮಾಡಿದರೆ ಅಥವಾ ರೈಟಿಗೆ ಟರ್ನ್ ಮಾಡಿದರೆ ನಮ್ಮ ಹಿಂದೆ ಇದ್ದವರು ಏನು ಮಾಡಬೇಕು, ಅವರು ಪಾಪ ನಮ್ಮ ಹಿಂದ್ಗಡೆ ಬಂದು ನಮ್ಮ ಗಾಡಿಗೆ ಡಿಕ್ಕಿ ಹೊಡಿಬೇಕಾಗಿ ಬರುತ್ತೆ. ಆವಾಗ ನಾವು ಅವರನ್ನು ಇದು ಪ್ರಯೋಜನ ಇಲ್ಲ. ನಾವು ಸಡನ್ನಾಗಿ ಟರ್ನ್ ಮಾಡಿದ ಕಾರಣ ಹಿಂದೆಯಿಂದ ಬಂದ ಗಾಡಿ ನಮಗೆ ಗುದ್ದುತ್ತೆ. ಹಾಗಾಗಿ ಟ್ರೈ ಮಾಡುವಾಗ ಕೇರ್ಫುಲ್ ಆಗಿ ಟ್ರೈ ಮಾಡಬೇಕು. ಇತರರಿಗೆ ತೊಂದರೆ ಕೊಡಬಾರದು. ನಾವು ಕೂಡ ಸೇಫ್ ಆಗಿರಬೇಕು, ಹಾಗೆ ಇನ್ನಿತರರು ಕೂಡ ಸೇಫ್ ಆಗಿರಬೇಕು. ಆದರೆ ಇನ್ನು ಕೆಲವರಿಗೆ ಯಾವಾಗ ಇಂಡಿಕೇಟರ್ ಹಾಕಬೇಕು ಅಂತ ಗೊತ್ತಿರಲ್ಲ. ಸೀದಾ ಬರ್ತಾರೆ, ಲೆಫ್ಟಿಗೆ ಹಾಕಿರ್ತಾರೆ, ರೈಟಿಗೆ ಟರ್ನ್ ಮಾಡ್ತಾರೆ, ರೈಟಿಗೆ ಇಂಡಿಕೇಟರ್ ಹಾಕಿರ್ತಾರೆ, ಲೆಫ್ಟಿಗೆ ಟರ್ನ್ ಮಾಡ್ತಾರೆ. ಇದೇ ಥರ ಮಾಡಬಾರ್ದು. ಸ್ವಲ್ಪ ಟ್ರಾಫಿಕ್ ರೂಲ್ಸನ್ನು ಕಲಿಬೇಕು. ನಿಮಗೂ ಇದೇ ಥರ ಆಗಿರ್ಬೋದಾ? ಆಗಿದ್ದರೆ ಕಮೆಂಟ್ ಮಾಡಿ. Thank you.